ಡಿಜಿಪಿ ರಾಮಚಂದ್ರ ರಾವ್ ಅವರ ಮೇಲೆ ರಾಸಲೀಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ ಅವರ ಭೇಟಿಗೆ ಪರಮೇಶ್ವರ್ ನಿರಾಕರಿಸಿಬಿಟ್ಟಿದ್ದಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ಈ ಥರದ್ದೆಲ್ಲ ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ರಾಮಚಂದ್ರ ರಾವ್ ಅವರು ಏನು ಮಾಡಿಬಿಡ್ತಾರೆ, ಹೇಗಾದರೂ ಮಾಡಿ ಹೋಮ್ ಮಿನಿಸ್ಟರ್ನ ಕಂಡು ಮಾತನಾಡಿಬಿಡೋಣ ಅಂಥೇಳಿ ಅವರ ಮನೆ ಕಡೆಗೆ ಧಾವಿಸ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಗೃಹ ಸಚಿವರು ರಾಮಚಂದ್ರ ರಾವ್ ಅವರಿಗೆ ಸಿಗೋದೇ ಇಲ್ಲ. ಭೇಟಿಗೆ ಸ್ಪಷ್ಟ ನಿರಾಕರಣೆ ಪರಮೇಶ್ವರ್ ಅವ್ರ ಕಡೆಯಿಂದ ಇದೆ. ಅಲ್ಲಿ ರಾಮಚಂದ್ರ ರಾವ್ ಇಲ್ಲಿಗೆ ಬರಬೇಡ ನಡಿ ಅಂಥೇಳಿ ಪರಮೇಶ್ವರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾಗಿ ಅಲ್ಲಿಂದ ಡಿಜಿಪಿ ರಾಮಚಂದ್ರ ರಾವ್ ಏನು ಮಾಡ್ತಾರೆ, ವಾಪಸ್ಸಾಗಿರೋದು. ತನಿಖೆಗೆ ಮೊದಲೇ ಗೃಹ ಸಚಿವರು ಇಲ್ಲಿ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯನವರಾದರೂ ತನಿಖೆ ನಡೆಯುತ್ತೆ, ಇಲಾಖಾ ತನಿಖೆಗೆ ನಾನು ಆದೇಶ ಮಾಡ್ತೀನಿ, ಪ್ರಾಥಮಿಕ ವರದಿ ಬರಲಿ, ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ, ಪರಮೇಶ್ವರ್ ಅವರಂತೂ ಒಂಥರ ಪರಮೇಶ್ವರ್ಗೆ ಕ್ಲೋಸ್ ಇರತಕ್ಕಂಥ ವ್ಯಕ್ತಿನೇ ರಾಮಚಂದ್ರ ರಾವ್. ಪರಮೇಶ್ವರ್ ಅವರಿಗೆ ಆಪ್ತ. ಹಿಂದೆ ರನಿಯಾ ರಾವ್ ಕೇಸ್ ಆದಾಗಲೂ ಕೂಡ ಒಂದಷ್ಟು ಆರೋಪಗಳನ್ನು ಈ ವ್ಯಕ್ತಿ ಫೇಸ್ ಮಾಡ್ಕೊಂಡಿದ್ದರು. ಇವರಿಗೆ ಮಲತಂದೆನೋ ಇನ್ನೊಂದು ಅದೊಂದು ಅಷ್ಟು ಕಥೆಗಳಿತ್ತಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಾದಮೇಲೆ ಹೇಗೋ ಅವತ್ತಿಗೆ ಅವ್ರನ್ನ ಆ ಹುದ್ದೆ ಈ ಹುದ್ದೆ ಎಲ್ಲ ಇತ್ತು, ಒಂದು ಯಾವುದೋ ಒಂದು ಪೋಸ್ಟಿಗೆ ಅವ್ರು ಬಂದರು ಫೈನಲಿ. ಇದಾದ ಮೇಲೆ ಏನಾಗಿದೆ, ಇವತ್ತು ಪರಮೇಶ್ವರನ್ನ ಮೀಟ್ ಮಾಡಿಬಿಡೋಣ, ಈ ಥರದ ವಿಡಿಯೋ ವೈರಲ್ ಆಗಿಬಿಟ್ಟಿದೆ ಅಂತ ಇವ್ರು ಹೋದಾಗ ಏನಾಯಿತು, ಪರಮೇಶ್ವರ್ ಅವರು ಸಿಗಲೇ ಇಲ್ಲ ಇವರಿಗೆ. ತನಿಖೆಗಿಂತ ಮುಂಚೆನೇ ಈ ವಿಡಿಯೋಗಳು ಯಾವಾಗ ಆಚೆ ಬರೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಯಿತು, ಅವಾಗ ಅವ್ರೇನು ಮಾಡಿಬಿಡ್ತಾರೆ, ನನ್ನ ಭೇಟಿಯಾಗಕ್ಕೆ ನೀನು ಬರಬೇಡ ನಡಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಗೃಹ ಸಚಿವರು ತನಿಖೆಗಿಂತ ಮುಂಚೆ ಯಾಕಪ್ಪ ಸಿಟ್ಟಾದರು ಅಂತ ಒಂದು ವಿಚಾರ ಇರುತ್ತೆ ನೋಡಿ. ಯಾರೇನೇ ಹೇಳಲಿ, ನಾವೇನೇ ಮಾತಾಡಲಿ, ಸೋಷಿಯಲ್ ಮೀಡಿಯಾ ವೈರಲಲ್ಲಿ ಏನೇ ಮಾತಾಡಿದ್ರೂ ಕೂಡ ಗೃಹ ಸಚಿವರಾದಂಥವರಿಗೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು 90% ನಂಬುವಂಥ ಮಾಹಿತಿ ಇರುತ್ತೆ. ಪರಮೇಶ್ವರ್ ಅವ್ರಿಗೆ ಮೊದಲೇ ಇದ್ರ ಬಗ್ಗೆ ಮಾಹಿತಿ ಇತ್ತಾ? ಹಾಗಾದರೆ ರಾಮಚಂದ್ರ ರಾವ್ ಅವರು ಈ ವಿಡಿಯೋದಲ್ಲಿರೋದು ಪಕ್ಕಾನಾ? ಗೊತ್ತಿಲ್ಲ. ಹೋಮ್ ಮಿನಿಸ್ಟ್ರಿಗೆ ಏನಾದರೂ ಗೊತ್ತಾಯ್ತಾ? ಅದು ಗೊತ್ತಿಲ್ಲ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ಪರಮೇಶ್ವರ್ ಅವರ ಭೇಟಿ ನಿರಾಕರಣೆ ವಿಚಾರ. ಐಡಿಯಾನೇ ಇಲ್ಲ, ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ಇದು ಫೋಟೋ ಸರ್, ಈ ವಿಷಯ ಯಾವ ಸರ್ಕಾರದ ಮಟ್ಟಕ್ಕೆ ಹೋಗಿದೆ, ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸರ್. ನೀವು ಮಾತಾಡ್ತಿದ್ದಾರೆ ಸರ್ಕಾರದ ಮಟ್ಟಕ್ಕೆ ಈ ವಿಷಯ ಹೋಗಿದೆ.